once again ನೋಡಿ ರಾಜೇಗೌಡ ಅರೆಸ್ಟ್ ಯಾವಾಗ ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕರಣಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕರಣಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ. ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ ನೋಡಿ ರಾಜೇಗೌಡ ಅರೆಸ್ಟ್ ಯಾವಾಗ ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕರಣಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕರಣಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ. ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತೆ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ ನೋಡಿ ರಾಜೇಗೌಡ ಅರೆಸ್ಟ್ ಯಾವಾಗ ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕರಣಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕರಣಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ. ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತೆ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ ನೋಡಿ ರಾಜೇಗೌಡ ಅರೆಸ್ಟ್ ಯಾವಾಗ ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕರಣಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕರಣಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ
ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ಅವರು ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ, ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ ಒಂದ್ಸಗೇನ ನೋಡಿ, ರಾಜೇಗೌಡ ಅರೆಸ್ಟ್ ಯಾವಾಗ? ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕ್ ಕನ್ನಡಕ್ಕೆ, ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ಅವರು ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ, ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ ಒಂದ್ಸಗೇನ ನೋಡಿ, ರಾಜೇಗೌಡ ಅರೆಸ್ಟ್ ಯಾವಾಗ? ನಾವು ಇವತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮಿನಿಸ್ಟರ್ ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಹನುಮಂತ ಕೇಳಿದಾಗ ನೀವೇ ಹೋಗಿ ಹುಡುಕಿ ಅಂದ್ರು. ಅವಕಾಶ ಕೊಡ್ಸಿ ಸರ್, ನಾವು ಹೋಗಿ ಹುಡುಕ್ತಿವಿ, ತೋರಿಸ್ತೀವಿ ಎಲ್ಲಿದ್ದಾರೆ ಅಂತೇಳಿ ನಮ್ಗೆ ಗೊತ್ತು. ಆದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಆತರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಆಗ್ತಲ್ಲ. ಯಾಕೆ ಅಂತಂದ್ರೆ ಅವರ ಕೈ ಕಟ್ಟಾಕಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಧನ್ಯವಾದವನ್ನ ತಿಳಿಸಿರೋ ರಿಪಬ್ಲಿಕ್ ಕನ್ನಡಕ್ಕೆ, ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ರಾಜೇಗೌಡ ಬಂಧನಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಅವರು ಪ್ರತಿದಿನವೂ ಕೂಡ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಎಲ್ಲಾ ರೀತಿಯಾಗಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜೇಗೌಡನನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದ್ದಾರೆ ಅಂತ ಕೂಡ ಪೌರಾಯುಕ್ತ ಅಮೃತಗೌಡ ಅವರು ನಮ್ಮೊಂದಿಗೆ ಮಾತಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನೋಡಿ, ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಲ್ಲಿ, ರಾಜೇಗೌಡ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಬ್ಯಾನರ್ ವಿಚಾರವಾಗಿ ಇದೇ ಪೌರಾಯುಕ್ತ ಅಮೃತಗೌಡ ಅವರಿಗೆ ಕರೆ ಮಾಡಿ ಧಮಕಿ ಹಾಕಿರೋದು ಮೊದಲೇನಲ್ಲ, ಮುಂಚೆನೂ ಹಾಕಿದ್ನಂತೆ. ನೋಡಿ, ಇಂಥ